ರಾಜ್ಯದಲ್ಲಿ 2 ಲಕ್ಷ ವಿದ್ಯಾರ್ಥಿಗಳು ಸರ್ಕಾರದ ದುಡ್ಡು 30 ಕೋಟಿ ಇಷ್ಟು ಅವ್ಯವಹಾರ ಆಗಿರೋದು, ಸರ್ಕಾರದ ಖಜಾನೆ ಲೂಟಿ ಆಗಿರೋದ್ರಿಂದ ಇದಕ್ಕೆ ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕಾಗಿದೆ. ರಾಜ್ಯಪಾಲರು ಭಾಷಣ ಮಾಡಿದ್ರೆ ಅದು ಜನರಲ್ ಉತ್ತರ, ಎಲ್ಲ 100 ಸಬ್ಜೆಕ್ಟ್ ಮಾತಾಡಿರ್ತಾರೆ, 100 ವಿಚಾರಗಳ ಬಗ್ಗೆ ಉತ್ತರ ಬರುತ್ತೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಇದ್ರ ಬಗ್ಗೆ ಉತ್ತರ ಬರಕ್ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನಾನು ಯೋಚನೆ ಮಾಡಿ ಅದು ಇನ್ನೂ ಬಹಳಷ್ಟು ನಿಲುವಳಿ ಸೂಚನೆಗಳಿದ್ದು ಅದೆಲ್ಲವನ್ನ ಬಿಟ್ಟು ಇವತ್ತು ರಸ್ತೆ ತಡೆ ನಡೀತಾ ಇದೆ, ಮೊನ್ನೆ ನುಗ್ಗಿದ್ದಾರೆ KPSಗೆ, ಗಲಾಟೆಗಳು ನಡೀತಾ ಇದ್ದಾರೆ, ಸಾಹಿತಿಗಳು ಪತ್ರಗಳು ಬರೆದಿದ್ದಾರೆ, ತಾವು ಪತ್ರ ಬರೆದಿದ್ದೀರಾ ಆ ಪೀಠದಲ್ಲಿ ಕೂತ್ಕೊಂಡು, ತಾವು ಪತ್ರ ಬರೆದಿದ್ದೀರಾ ಅಕ್ರಮದ ಬಗ್ಗೆ. ಅದರಿಂದ ಇದನ್ನ ಮಾಡೋ ನಾನೇನು ಸರ್ಕಾರದ ಅಲ್ಲಲ್ಲ, ಲೋಕಸೇವಾ ಆಯೋಗದಲ್ಲಿ ಆಗ್ತಾ ಇರತಕ್ಕಂಥ ಅವ್ಯವಹಾರಗಳ ಬಗ್ಗೆ, ತಪ್ಪುಗಳ ಬಗ್ಗೆ, ಕನ್ನಡವನ್ನ ಕೊಲೆ ಮಾಡಿದ್ದಾರೆ ಅವರು, ಕನ್ನಡವನ್ನ ಕೊಲೆ ಮಾಡಿದ್ದಾರೆ. ಆ ಪದಗಳನ್ನ ಟ್ರಾನ್ಸ್ಲೇಟೆಡ್ ನಾನು ಹೇಳ್ಬಿಟ್ರೆ ನಿಮ್ಗೆ ನಾವು ಕೂತ್ಕೊಳಕ್ಕೆ ಆಗಲ್ಲ ಇಲ್ಲಿ, ಅಂತ ಪದಗಳನ್ನ ಉಪಯೋಗ ಮಾಡಿದ್ದಾರೆ. ಅದನ್ನ ನಾವು ಹೇಳ್ಬೇಕಲ್ಲ, ಕನ್ನಡ ಆದ್ರೂ ಉಳಿಬೇಕಲ್ಲ. ನಾವು ಭಾಷೆ, ನೆಲ, ಜಲ ಪ್ರಮುಖ ಅಂತ ಹೇಳ್ತೀವಿ. ಅಧ್ಯಕ್ಷ ಒಂದೇ ನಿಮಿಷ, ನಾವು ಭಾಷೆ ಬಗ್ಗೆ, ನೆಲದ ಬಗ್ಗೆ ನಿಮಗೂ ಗೊತ್ತಿಲ್ಲ, ಬರುದೇ ಇಲ್ಲ. ನಮ್ಮಲ್ಲಿ ವಿರೋಧ ಮಾತಾಡ್ಬೇಕಾದ್ರೆ ಟಿವಿ ಬರ್ಬೇಕು, ಅವ್ರಿಗೇನು ಇನ್ಸ್ಟ್ರಕ್ಷನ್ ಐತಿ ಕವರ್ ಮಾಡಬೇಡ್ರಿ. ಸಂಪ್ರದಾಯ ನಾವೆಲ್ಲಿ ಮಾಡುದಿಲ್ಲ, ಸದನ ತೋರಿಸ್ತಾರೆ, ನಿಮ್ಮ ತೋರಿಸ್ತಾರೆ, ವಿರೋಧ ಪಕ್ಷದ ನಾಯಕರು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದಾರೆ, ಅದು ಬರ್ಬೇಕಲ್ಲ, ರಾಜ್ಯ ನಿಜವಾಗಿ ಸರ್. ನೋಡ್ರಿ ಅಲ್ಲಿ ಬರ್ತದ ನೋಡ್ರಿ, ವಿರೋಧ ಪಕ್ಷ ನಾಯಕರು ಎಂತ ಒಂದು ದೊಡ್ಡ ಸ್ಕ್ಯಾಂಡಲ್ ಮಾತಾಡುವಾಗ ಅದ್ರೊಳಗೆ ಬರುದಿಲ್ಲ ಅಂದ್ರೆ ಬರ್ತದೆ. ದಿಸ್ ಇಸ್ ಟೂ ಮಚ್. ಟೆಕ್ನಿಕಲ್ ಪ್ರಾಬ್ಲಮ್ ಇರಬಹುದು, ನೀನೆಲ್ಲ ಬಂದು ನಾನು ಕೇಳ್ತೇನೆ. ಹೋದ ಸದನದಲ್ಲೂ ಕೂಡ ಸೇಮ್ ಪ್ರಾಬ್ಲಮ್ ಆಗಿತ್ತು. ಈಗ ನಾವು ಅದನ್ನು ನೋಡ್ತೇವೆ, ಎಷ್ಟು ಹೊತ್ತು ಬಂತು ಏನಿಲ್ಲ ಅಂತ ಹೇಳಿ. ಯಾಕೆ ಟಿವಿ ಅದೇನು ಪ್ರಾಬ್ಲಮ್ ಅಲ್ಲಿ ಸರಿಪಡಿಸ್ಲಿಕ್ಕೆ ಹೇಳಿ. ಟೆಕ್ನಿಕಲ್ ಪ್ರಾಬ್ಲಮ್ ನಿನ್ನೆನೂ ನಾವು BSc ಪ್ರಸ್ತಾವ ಮಾಡಿದಿರಿ, ಇದ್ರ ಬಗ್ಗೆ ಹೇಳಿದಿರಿ. ನಮ್ದಲ್ಲ, ಮಾಧ್ಯಮದವರು ಹೇಳ್ತಾ ಇದ್ದಾರೆ, ಸರ್ ನಾವು ಇವು ಗಲಾಟೆ ಆದ್ರೆ ಧಿಕ್ಕಾರ ಕೂಗಿದ್ರೆ ಅದು ಬರೋದೇ ಇಲ್ಲ ಅಂತ ಹೇಳಿದ್ದಾರೆ. ಅವರನ್ನು ಹೇಳಿದ್ದಾರೆ, ನಾವು ಅದನ್ನ ನೋಡಿದಿರಿ, ನಾವು ಕಣ್ಣಾರ ನೋಡಿದಿರಿ. ಈಗ ಯಾರು ಮಾತಾಡ್ತಾ ಇದ್ದಾರೆ ಅವ್ರನ್ನ ಫೋಕಸ್ ಮಾಡಬೇಕೇ ಹೊರತು ಅದು ಬಿಟ್ಬಿಟ್ಟು ಬೇರೆ ಏನೆಲ್ಲ ಫೋಕಸ್ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು. ಅಲ್ಟಿಮೇಟ್ ಆಗಿ ಜನಕ್ಕೆ ತಾನೇ ಮೆಸೇಜ್ ಹೋಗ್ಬೇಕು, ಜನಕ್ಕೆ ತಾನೇ. ಈಗ ನಾನ್ ನೋಡ್ತಾ ಇದ್ದಲ್ಲಿ ಹೇಳಿ ಆಯ್ತು, ಅವ್ನು ಹೇಳ್ತಾನೆ, ಈಗ ಮಾತಾಡ್ಲಿಕ್ಕೆ ಟೈಮ್ ಆಯ್ತು, ಹೇಳ್ತಾನೆ, ಹೇಳಿ ಕಲಿಸಿದಾರಲ್ಲ, ಹೇಳಿ ಕಲಿಸಿದ್ದಾರೆ, ಸರಿ ಮಾಡ್ತಾರೆ, ಮಾತಾಡಿ. ನೀವು ಅವರ ಕೋಪನಲ್ಲಿ ಇದ್ರ ಮೇಲೆ ಮುಗಿಸ್ಬೇಡಿ, ಸಬ್ಜೆಕ್ಟ್ಗೆ ಬನ್ನಿ. ಈಗ ಆಯ್ತು ಅಶೋಕ್ ಮಾತಾಡ್ತಾರೆ, ಏನ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೇಕು. ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ, ಇನ್ಸ್ಟ್ರಕ್ಷನ್ ಪ್ರಾಬ್ಲಮ್. ನೋ ಚಾನ್ಸ್, ಯಾವ ಇನ್ಸ್ಟ್ರಕ್ಷನ್ ಪ್ರಾಬ್ಲಮ್, ಯಾರು ಇನ್ಸ್ಟ್ರಕ್ಷನ್ ಕೂಡ ಹೋಗ್ಲಿಲ್ಲ. ಅದಕ್ಕೋಸ್ಕರ ಅಲ್ಲ ಏನಾಯ್ತು ಸೆಕ್ರೆಟರಿ ಅವರೇ, ಈ ಕಡೆ ಬಾ. ಇದು ಕನ್ನಡದ ವಿಚಾರ ಏನಾಗಿದೆ ಅಲ್ಲಿ ಟಿವಿ, ಕನ್ನಡ ನೆಲ ಜಲ ಪ್ರಶ್ನೆ, ಈ ಕನ್ನಡದ ಭಾಷೆ ವಿಚಾರ ನಿಮಗೂ ಗೊತ್ತಿದೆ. ಭಾಷೆ ಬಗ್ಗೆ ಎಷ್ಟು ಹೋರಾಟಗಳಾಗಿದೆ, ಏನೇನು ವಿಚಾರಗಳಾಗಿದೆ. ಇಲ್ಲಿ ಭಾಷೆಗೆ ಅವಮಾನ ಆಗಿರುವಂಥದ್ದು ಇವತ್ತು ಪ್ರಮುಖವಾಗಿರುವಂಥದ್ದು. ಮತ್ತು KPFCಯಲ್ಲಿ ಸರ್ಕಾರದ ದುಡ್ಡು ಇಲ್ಲಪ್ಪ ಕೊಟ್ಟಿರೋದು. ಬಿಡಪ್ಪ, ಎಲ್ಲ ನೋಡಿ ಬಿಡಪ್ಪ. ಇಲ್ಲಿ ಸರ್ಕಾರದ್ದು ಒಂದೊಂದು ಎಕ್ಸಾಮ್ಗೆ 15 ಕೋಟಿ ಕೊಟ್ಟಿದ್ರ. ಈಗ ಒಂದು ಎಕ್ಸಾಮ್ ನಡ್ಸಕ್ಕೆ 15 ಕೋಟಿ ಕೊಟ್ಟಿದ್ದೀರ. ಎಕ್ಸಾಮ್ ಮುಗ್ದೋಯ್ತು. ಈಗ ಎಕ್ಸಾಮ್ ಅಲ್ಲಿ ತಪ್ಪಾಯ್ತು, ಕನ್ನಡದ ಕೊಲೆ ಮಾಡಾಕ್ಬಿಟ್ರಿ ಇವರು. ಮತ್ತೆ ಎಕ್ಸಾಮು, ಮತ್ತೆ 15 ಕೋಟಿ. ನಾವೇ ಬರಗಾಲ, ಈಗ ಬರಗಾಲ. ಒಂದೊಂದು ಪೈಸಕ್ಕೂ ನಾವೆಲ್ಲ ಅನುದಾನಕ್ಕೋಸ್ಕರ ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ಹೋಗಿದ್ದೀರಿ. ನಾವೆಲ್ಲ ಅನುದಾನಕ್ಕೆ ಒಂದೊಂದು ರೂಪಾಯಿಗೋಸ್ಕರ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಮತ್ತೆ ಹರಾಜು, ಇವೆಲ್ಲವನ್ನ ನಾವು ಹೇಳ್ಬೇಕಾಗಿದೆ ರಾಜ್ಯದ ಹಿತದೃಷ್ಟಿಯಿಂದ. ಸುಮ್ಮನೆ ನಾನು 5-6 ಜನ ಅಭ್ಯರ್ಥಿಗಳಲ್ಲ, 2 ಲಕ್ಷ ಅಭ್ಯರ್ಥಿಗಳಿರೋದು. 2 ಲಕ್ಷ ಅವರೆಲ್ಲ ಬೀದಿಗೆ ಬಂದಿದ್ದಾರೆ. ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ. ಮುಂಚೆ ನ್ಯಾಯ ಸಿಗ್ಬೇಕು, ಅದಕ್ಕೋಸ್ಕರ ಪ್ರಸ್ತಾವನೆಗೆ ಅವಕಾಶ ಕೊಡಿ. ಅಬ್ಜೆಕ್ಷನ್ ಇಲ್ಲ, ಏನ್ ಅಬ್ಜೆಕ್ಷನ್ ಇಲ್ಲ. ಈಗ ಒಂದು ಅಲ್ಲ ಏನಿಲ್ಲಪ್ಪ, ಸುಮ್ಮನೆ ಸನ್ಮಾನ್ಯ ಅಧ್ಯಕ್ಷರೇ,
ಪಾಟೀಲ್ ಅಡ್ಜಸ್ಟ್ಮೆಂಟ್ ಸರಿಪಡಿಸುವಂತ ಹೇಳಿದಾನಲ್ಲ. ಆಯ್ತು ಕರೆದು ಮಾತಾಡ್ತಾನೆ. ಈಗ ಮಾತಾಡಿ ಟೆಕ್ನಿಕಲ್ ಸೊಲ್ಯೂಷನ್ ಈಗ ಸಾಕ ಮಾತಾಡಿ. ಈಗ ಕೈವಾಡ ಇಲ್ಲಿ ನಿಮ್ದೇ ಕೈವಾಡ ಅಂತ ಕಾಣುತ್ತಿದೆ. ಯಾವ ಬೋಲ್ಟ್ ನಟ್ಟು ಸರಿ ಇಲ್ಲ ಸ್ವಲ್ಪ ಸರಿ ಮಾಡಿ ಅಲ್ಲ. ಓಕೆ ಬೋಲ್ಟ್ ನಟ್ಟು ಸರಿ ಮಾಡಿ ನಮ್ಮನ್ನು ಕಾಣೋದಿಲ್ಲ ಅಂದ್ರೆ ಹೆಂಗಾಗಿ? ಆಯ್ತು. ಲೂಸ್ ಆಗಿರ್ಬೇಕಲ್ಲ. ಯಾವ ಬೋಲ್ಟ್ ನಟ್ ಲೂಸ್ ಆಗಿದೆ ನೋಡುವ ಅದನ್ನ ಸರಿ ಮಾಡ್ಬೇಕಲ್ಲ ನೀವು. ಆಯ್ತು ಈಗ ಇಲ್ಲಿಂದ ಸರಿಪಡಿಸ್ಲಿಕ್ಕೆ ಆಗ್ತದ. ಸಭಾಧ್ಯಕ್ಷ ಪಾಟೀಲ್ ಸಾಹೇಬ್ರು ಬರ್ಲಿ, ಪ್ರತಿಪಕ್ಷದವ್ರದ್ದು ಕೂಡ ಆ ಬೋಲ್ಟ್ ಯಾವ ನಟ್ಟು ಲೂಸ್ ಆಗಿದೆ ಹೇಳಿ. ಸಮಾಧಾನ. ಸನ್ಮಾನ್ಯ ಅಧ್ಯಕ್ಷರೇ, ನಾನ್ ಸರಿಪಡಿಸ್ತೇನೆ. ಈಗ ನೋಡ್ರಿ ಈಗ ಬಂತು. ನಾನ್ ಸರಿಪಡಿಸ್ತಂತ ಹೇಳಿದ್ದೇನಲ್ಲ. ಈಗ ಅದು ಕ್ಲಿಯರ್ ಆಗ್ಬೇಕು ಮೊದಲು. ಆಯ್ತು ನೀವು ಬರೀ ನಿಮ್ಮ ಅವ್ರ ಮಾರಿನೇ ನಿಮ್ಮ ಮಾರಿ ಆಯ್ತು. ಈಗ ಅದ್ರ ಯಾಕೆ ಏನು ಸರಿಪಡಿಸ್ತೇನೆ ನಾನು ಅಂತ ಹೇಳಿ ಈಗ ಮಾತಾಡಿ. ಈಗ ಬಿಜೆಪಿ ಸರಿ ಸನ್ಮಾನ್ಯ ಅಧ್ಯಕ್ಷರೇ, ನಾವು ಮಾತಾಡಿದವ್ರು ಮಾರಿನ ಸರಿಪಡಿಸುವ ಸಂಸದೀಯ ವ್ಯವಹಾರಗಳ ಸಚಿವರಾಗಿರ್ತಾರೆ. ವಿರೋಧ ಪಕ್ಷದ ನಾಯಕರು ಸರ್ ನಾವು ಸಂಸದೀಯ ವ್ಯವಹಾರಗಳ ಸಚಿವರಾಗಿರಿ. ನಿಮ್ ಬಗ್ಗೆ ಅಭಿಮಾನ ಐತಿ, ಗೌರವ ಯಾಕೆ ಇದ್ರ ಬಗ್ಗೆ ಸರ್ ನಮ್ಗೆ ಚರ್ಚೆ ಮಾಡ್ತಿದ್ದೇವೆ. ಈ ಸೈಡ್ ಸರಿಪಡಿಸ ಅದೇ ಟಿವಿ ತೆಗೆದು ಬಿಡ್ಲ ಇಲ್ಲ ನೋಡಿ ಬಿಲ್ಸಿ. ಆಯ್ತು ನೋಡ್ತಾ ಏನಂತ ಹೇಳಿ ಕೂತ್ಕೊಳ್ಳಿ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಬರಬಾರ್ದಿತ್ತು, ಈಚೆ ಕಡೆ ಬರೋದಿಲ್ಲ. ಏನ್ ಆಟ ನೀವು ಮತ್ತೆ ಈಗ ಸಭೆ ಮುಂದಕ್ಕೆ ಹಾಕ್ರಿ 15 ನಿಮಿಷ ಅದನ್ನ ಮಾಡ್ರಿ ಮೊದಲು. ಸನ್ಮಾನ್ಯ ಅಧ್ಯಕ್ಷರೇ, ಸರಿಯಲ್ಲ ಇದು ಅಧ್ಯಕ್ಷರೇ. ಇದೆಲ್ಲ ಪಾರ್ಲಿಮೆಂಟರಿ ಪ್ರಾಕ್ಟೀಸ್. ಲೋಕಸಭಾದಲ್ಲಿ ಏನ್ ನಡೀತದೆ, ರಾಜ್ಯಸಭೆಯಲ್ಲಿ ನಡೀತದೆ, ಹಂಗೆ ನಡೀತಿದೆ. ನೋಡಿ ಯಾರು ಕೂಡ ಅಗತ್ಯ ಮಾತಾಡ್ತಾ ಮಾತಾಡ್ಬಾರ್ದು. ಕುಂಬಳಕಾಯಿ ಕತ್ತ ಹೆಗಲ್ಮುಟ್ಟಿ ನೋಡ್ದ. ಆಯ್ತು ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ರೆಕ್ಟಿಫೈ ಮಾಡ್ತೇವೆ. 15 ನಿಮಿಷ ಮುಂಚೆ ಏನದು ಮತ್ತೆ ಅದೇ ಆಗ್ತಾ ಇದೆ ನೋಡಿ. ಯಾವ್ದು ಬರ್ತಾನೆ ಇಲ್ಲ. ಪಾಪ ಅವನ್ ಯಾರೋ ಅವನ ನಿಂತ ಮಾಡ್ಕೋತೀನಿ. ಇವರಿಗೆ ವಿಷಯ ಪ್ರಚಾರ ಇಂಪಾರ್ಟೆಂಟ್. ವಿಷಯ ಸರಿಪಡಿಸ್ತೇನೆ. ವಿಷಯ ಹೇಳಿ. ಸರಿಪಡಿಸ್ತೇನೆ ಮತ್ತೆ ಸರಿಪಡಿಸಕ್ಕೆ ಎಷ್ಟು 1 ನಿಮಿಷದ ಕೆಲಸ. ಹೇಳಿ ಕಲ್ಸಿದ್ದೇನೆ. ಇದು ಮುಂದುವರಿಸಿದ್ದು ಮುಗಿಲಿಗ. ನಾನು ಮಧ್ಯಾಹ್ನ ಕರೆಸ್ತೇನೆ, ನಿಮ್ಮನ್ನು ಕೂಡ ಕರೆಸಿ ಮಾತಾಡ್ತಾರೆ. ನಾವು ಮಾತಾಡೋದು ಅಲ್ಲ ಒಂದ್ಸರಿ ಅವರಿಗೆ ಮಾತಾಡ್ಬಿಡ್ಲಿ. ಮಾತಾಡ್ಲಿ. ಇದು ಸಂಸದೀಯ ಪದ್ಧತಿನಾ? ಇದು ಸರಿಯಲ್ಲ ಸರ್. ಇದು ಆಯ್ತು. ಈಗ ನಾನು ಅದನ್ನು ಸರಿಪಡಿಸ ಅಂತ ಹೇಳಿದ್ದೇನಲ್ಲ. ಶುರು ಮಾಡಿ ಹಾಗೆ ಮಾತಾಡಬಹುದು. ಈಗ ನಾನು ವಿರಾಮ ಮಧ್ಯಾಹ್ನ ವಿರಾಂಶ ಅವರನ್ನು ಕರೆಸ್ತೇನೆ, ನಿಮ್ಮನ್ನು ಕೂಡ ಕರೆಸಿ ಮುಂದೆ ಕೂತ್ಕೊಳಿಸ್ತೇನೆ. ವಿರೋಧ ಪಕ್ಷದ ನಾಯಕರು ವಿಚಾರವನ್ನ ಎತ್ತಿದ್ದಾರೆ. ಮಾನ್ಯ ಬಸವಗೌಡ ಪಾಟೀಲ್ರು ಏನು ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಅದಕ್ಕೆ ತಾವು ಧ್ವನಿ ಕೂಡಿಸಿದ್ದೀರಿ. ಆಯ್ತು. ನಾವು ಈ ಸಂದರ್ಭದಲ್ಲಿ ನಾನು ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಆಗಿ ಹೇಳ್ತೀನಿ, ಈ ರೀತಿಯಾಗಿರ್ತಕ್ಕಂಥದ್ದನ್ನ ನಮ್ಮ ಅಧ್ಯಕ್ಷರು ಯಾವಾಗೂ ಸೂಚನೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆಗಿದೆ ಯಾಕೆ? ಒಂದೇ ನಿಮಿಷ ಬಸವನಗೌಡ್ರು ಒಂದೇ ನಿಮಿಷ ಅದನ್ನು ಸರಿ ಒಂದು ನಿಮಿಷ ಅದನ್ನ ಸರಿಪಡಿಸಬೇಕು. There must be something wrong. ಆಮೇಲೆ ಸದನ